ವಿವಿಧ ಇಲಾಖೆಗಳ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದವರು ಪ್ರತಿಭಟಿಸಿದರು. ಇಲಾಖೆಯಿಂದಲೇ ನೇರವಾಗಿ ನಮಗೆ ವೇತನ ಪಾವತಿಸಬೇಕು, ಸೇವಾ ಭದ್ರತೆ ಒದಗಿಸಬೇಕು, ಕಾರ್ಮಿಕ ಕಾನೂನು ಪ್ರಕಾರ ಕಡ್ಡಾಯವಾಗಿ ವಾರದ ರಜೆ ಕೊಡಬೇಕು, ಕೆಲಸದ ಸಮಯ ನಿಗದಿಪಡಿಸಬೇಕು, ಅಪಘಾತವಾದಾಗ ಇಲಾಖೆಯಿಂದಲೇ ಚಿಕಿತ್ಸೆ ಮತ್ತು ಪರಿಹಾರ ಕೊಡಬೇಕು. ಬೀದರ್ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧ ಉದ್ದೇಶ ಸಹಕಾರ ಸಂಘವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪಿಸಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ವೇತನ ಪಾವತಿಸಬೇಕು. ಬಾಕಿ ಇರುವ ಸಂಬಳ ತಕ್ಷಣ ಪಾವತಿಸಬೇಕು ಎಂದು ಆಗ್ರಹಿಸಿದರು. ಮುಖಂಡರಾದಂತಹ ಭೀಮಶೆಟ್ಟಿ, ಎಂಪಳ್ಳಿ, ಮರಡಿ ನಾಯಕ್, ಕೆ ಹನುಮೇಗೌಡ, ಪ್ರದೀಪ್ ತಳವಾಯಿ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಮಿತಿ ವತಿಯಿಂದ ಸುವರ್ಣಸೌಧದ ಎದುರು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಪ್ರಮುಖ 3 ಡಿಮ್ಯಾಂಡ್ಗಳಿಗಾಗಿ ಇವತ್ತು ನಾವು ಬೇಡಿಕೆಗಳಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಒಂದು 11/4/2025 ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ 25,714 ರೂಪಾಯಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ 7-8 ತಿಂಗಳು ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಕನಿಷ್ಠ ವೇತನವನ್ನು ಜಾರಿ ಮಾಡಿಲ್ಲ. ಎರಡನೇದು, ವಿಶ್ವಸಂಸ್ಥೆ ಹೇಳ್ತದೆ ಒಂದು ಕುಟುಂಬ ಜೀವನ ಮಾಡ್ಲಿಕ್ಕೆ ಕನಿಷ್ಠ ವೇತನ 36,000 ಕೊಡ್ಬೇಕು ಅಂತೇಳಿ. ಆದ್ರೆ ಆ 36,000 ನಾವು ಪ್ರತಿ ಸಾರಿ ಹೋರಾಟ ಮಾಡಿದಾಗಲೆಲ್ಲ ಕೇಳ್ತಿದ್ವಿ. ಹಾಗಾಗಿ ಮತ್ತೆ ನಾವು ಹೇಳ್ತಾ ಇದೀವಿ 36,000 ವೇತನವನ್ನು ಕೊಡ್ಬೇಕು ಅಂತೇಳಿ. ಮೂರನೇದು, ಎಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಸೇವಾ ಭದ್ರತೆ ಕೊಟ್ಟು ಕಾಯಂ ಮಾಡ್ಬೇಕು ಅಂತೇಳಿ ಈ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಸುವರ್ಣಸೌಧದ ಎದುರು ಸುವರ್ಣ ಗಾರ್ಡನ್ ನಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ನಾವು ದಲಿತರ ಪರ, ಹಿಂದುಳಿದರ ಪರ, ಅಲ್ಪಸಂಖ್ಯಾತರ ಪರ ಅಂತೇಳಿ 5ನೇ ವರ್ಗಕ್ಕೆ ಸೇರಿದವನು ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೆಲಸ ಮಾಡುವಂತ ಹಾಸ್ಟೆಲ್ಗಳಲ್ಲಿ ಸರಿಸುಮಾರು ರಾಜ್ಯದ BCM ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿನಲ್ಲಿ ಕನಿಷ್ಠ 25,000 ಜನ ಹೊರಗುತ್ತಿಗೆ ನೌಕರು ಕೆಲಸ ಮಾಡ್ತಿದ್ದಾರೆ. ಆ ಹೊರಗುತ್ತಿಗೆ ನೌಕರ ಕೆಲಸ ಮಾಡ್ತಿರುವಂತವರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಾಗಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತಾ ಇದ್ದೀವಿ, 2 ವರ್ಷ ಕಳೆದೋಗಿದೆ, ಇನ್ನು 2 ವರ್ಷದ ಅವಧಿ ಒಳಗಡೆ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಪರ ನಾನು ಇದೀನಿ ಅಂತ ಹೇಳ್ತಿದ್ರಲ್ಲ, ಆ ವಿಭಾಗಕ್ಕೆ ಸೇರಿದಂತ ಹಾಸ್ಟೆಲ್ ಹೊರಗುತ್ತಿಗೆ ನೌಕರನ್ನ ನೀವು ಕಾಯಂ ಮಾಡಬೇಕು. ಒಂದ್ ವೇಳೆ ಕಾಯಂ ಮಾಡಿಲ್ಲ ಅಂದ್ರೆ ಮುಂದೆ ಬರುವಂತ 2028 ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ಹಾಸ್ಟೆಲ್ ಹೊರಗುತ್ತಿಗೆ ನೌಕರು ಕುಟುಂಬದವರು ವಹಿಸಬೇಕಾಗತ್ತೆ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಕೆ ಹನುಮೇಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ. ಸರ್, ಇಲ್ಲಿ ಸರಿಸುಮಾರು ಒಂದು 18 ಜಿಲ್ಲೆಯಿಂದ ಬಂದಿದ್ದಾರೆ ಸರ್. ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಕಲಬುರಗಿ, ಬೀದರ್, ಮಂಡ್ಯ, ಮೈಸೂರು, ಮತ್ತೆ ಕೊಪ್ಪಳ, ವಿಜಯನಗರ, ಈಗ ಸುಮಾರು ಗದಗ್, ಈಗ ಸುಮಾರು 18 ಜಿಲ್ಲೆಯಿಂದ ಬಂದಿದ್ದಾರೆ ಸರ್. ಕೃಷ್ಣ, KMM ನ್ಯೂಸ್, ಬೆಳಗಾವಿ.